ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿಗೆ ಆಸೆ ಇರಲ್ಲ ಹೇಳಿ, ರಾತ್ರಿ ಮಲಗಿ ಎದ್ದೇಳೋಷ್ಟೊತ್ತಿಗೆ ಬೆಳ್ಳಗಾಗೋಗ್ಬೇಕು ಅಂದ್ಕೊತೀವಿ. ಆ ಥರ ಬೆಳಗ್ಗೆ ಅಷ್ಟೊತ್ತಿಗೆ ಬೆಳ್ಳಗಾಗೋದು ಆಕಾಶ ಒಂದೇ ಅಲ್ವಾ. ಸೊ ಗಿಡಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿದವಾಗ ಚೆನ್ನಾಗಿರುತ್ತಾ, ಇಲ್ಲಾಂದರೆ ಮೇಲೆ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರುತ್ತಾ? ಸೊ ಹೆಲ್ತಿ ರೆಸಿಪಿ ಬಂದು ನಾವು ಇಂಟೇಕಲ್ಲಿರುತ್ತೆ. ಸೊ ಆಚೆ ನಾವೇನು ತೊಗೊಳೋದ್ರ ಮೇಲಲ್ಲ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ನಮಗಿರೋ ಟೈಮಲ್ಲಿ ನಾವೇನೋ ಒಂದು ಮಾಡ್ಕೋಬೇಕು. ಕೆಮಿಕಲ್ ಬೇಸ್ಡ್ ಹೋಗ್ತೀರಾ, ಸ್ವಲ್ಪ ಹೋಮ್ ಮೇಡ್ ಬೇಸ್ಡ್ ಹೋಗೋಣ ಅಂತ. ಸೊ ನಾನಿಲ್ಲಿ ಕುಕುಂಬರು, ಪಪಾಯ, ಆ್ಯಪಲ್, ಗ್ರೇಪ್ಸ್, ಬನಾನಾ ಮತ್ತು ಟೊಮೆಟೊ ಇಷ್ಟನ್ನು ನಾನು ಪ್ಯೂರಿ ಥರ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಬೆರೆಸ್ಕೊತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಟೊಮೆಟೊ ಬದಲು ಲೆಮನ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಆರೆಂಜ್ ಆದರೂ ಯೂಸ್ ಮಾಡ್ಬೋದು, ಸೇಮ್ ರಿಸಲ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಈಗ 2 ಟೇಬಲ್ ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಹುಳಿ ಬರ್ದಿರೋ ಥರ ಇರಲಿ ಆ್ಯಂಡ್ ಜಾಸ್ತಿ ಗಟ್ಟಿ ಹಾಕ್ಕೋಬೇಡಿ. ಆಯಿಲ್ ಸ್ಕಿನ್ ಅವ್ರಿಗೆ ಮೊಸರನ್ನ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಆ್ಯಂಡ್ ತುಂಬ ಡ್ರೈ ಸ್ಕಿನ್ ಇರೋರು ಇದಕ್ಕೆ ಸ್ವಲ್ಪ ಆಲೋವೆರಾ ಜೆಲ್ ಅಥವಾ ಹನಿ ಆದರೂ ಯೂಸ್ ಮಾಡ್ಬೋದು, ಒಳ್ಳೆ ಗ್ಲೋ ಕೊಡುತ್ತೆ. ಈಗ ಅದನ್ನು ನಾವು 2 ಮಿನಿಟ್ ಮಸಾಜ್ ಮಾಡಬೇಕು. ಫಸ್ಟ್ ಕ್ಲೆನ್ಸ್ ಮಾಡ್ಕೊಳ್ಳಿ, ಯಾವುದೇ ಥರ ಆಯಿಲ್ ಇರಬಾರ್ದು ನಮ್ಮ ಬಾಡಿನಲ್ಲಿ, ಲೋಷನ್ ಆ ಥರ ಕ್ಲೆನ್ಸ್ ಮಾಡಿಕೊಂಡು ಆಮೇಲೆ ಈ ಪೇಸ್ಟ್ ನಾವೇನು ತಯಾರು ಮಾಡಿರ್ತೀವಿ ಅದನ್ನು ನೀಟಾಗಿ ಸ್ಲೋ ಆಗಿ ಮಸಾಜ್ ಮಾಡಿ. ಇಲ್ಲಿ ನಾನು ಫಾಸ್ಟ್ ಕೊಟ್ಟಿದ್ದೀನಿ, ಆದರೆ ಯಾವುದೇ ಥರ ವೀಡಿಯೋ ಸ್ಕಿಪ್ ಮಾಡಿಲ್ಲ. ಸೊ ಈ ರೀತಿಯಾಗಿ ನಾವು ಕರ್ಡ್ ಹಾಕಿ ಮಸಾಜ್ ಮಾಡೋದ್ರಿಂದ ಬಾಡಿ ಬ್ಲಮಿಶ್ ಆಗುತ್ತೆ, ಹಾಗೆ ತುಂಬ ಈವನ್ ಟೋನ್ ಬರುತ್ತೆ, ಮಾಯ್ಚರೈಸಿಂಗ್ ಆಗೂ ಇರುತ್ತೆ. ಒನ್ಸ್ ನಾವು ಮಸಾಜ್ ಕಂಪ್ಲೀಟ್ ಆದಮೇಲೆ ಮತ್ತೆ ಆ ಪ್ಯಾಕ್ನ ಅಪ್ಲೈ ಮಾಡಬೇಕು. ಹಿಂಗೆ ಮಾಡೋದ್ರಿಂದ ಮಾಯ್ಚರೈಸರ್ ಲಾಕ್ ಆಗುತ್ತೆ ಆ್ಯಂಡ್ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಂಗೆ ಆಗುತ್ತೆ. ಒಂದು 10 ಮಿನಿಟ್ಸ್ ಇದು ಡ್ರೈ ಆದಮೇಲೆ ಮತ್ತೆ ನಾವು ಹನಿ ಮತ್ತು ಟೊಮೆಟೊ ಇದನ್ನು ನಾವು ಕಾಫಿ ಪೌಡರ್ ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಬೋದು. ಡ್ರೈ ಸ್ಕಿನ್ ಇರೋರು ಆದರೆ ಹನಿ ಯೂಸ್ ಮಾಡಿ, ಆಯಿಲ್ ಸ್ಕಿನ್ ಇರೋರು ಆಲೋವೆರಾ ಜೆಲ್ ಯೂಸ್ ಮಾಡಿ, ಆ್ಯಂಡ್ ಕಾಫಿ ಪೌಡರು, ಟೊಮೆಟೊ ಈ 3 ಹಾಕಿ ನಾವು ಮಸಾಜ್ ಕೊಡ್ಬೋದು. ನಾನಿಲ್ಲಿ ಕಾಫಿ ಪೌಡರ್ ಯೂಸ್ ಮಾಡಲಿಲ್ಲ. ಈ ಥರ ಮಸಾಜ್ ಮಾಡಿದ್ಮೇಲೆ ಮತ್ತೆ 10 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡಬೇಕು. ಒನ್ಸ್ ಡ್ರೈ ಆಗಿದ ತಕ್ಷಣ ನಾವು ಪ್ಲೇನ್ ವಾಟರಲ್ಲಿ ಹ್ಯಾಂಡ್ ವಾಶ್ ಮಾಡಬೇಕು, ಬಟ್ ಯಾವುದೇ ಥರ 8 ಅವರ್ಸ್ ಸೋಪ್ ಯೂಸ್ ಮಾಡೋಂಗಿಲ್ಲ. ನೋಡ್ತಾ ಇರ್ಬೋದಲ್ಲ ಡಿಫ್ರೆನ್ಸ್ ನಿಮಗೇನೆ 10 ಮಿನಿಟ್ಸಲ್ಲಿ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಏನಾದರೂ ಟ್ರೈ ಮಾಡಿದ್ರೆ ಇದಕ್ಕೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.